ನಾನು ಈಗ ಮಾತಾಡಬಾರ್ದು ಅಂತ ನಾನು ಅನುಸರಿಸಿದ್ದೀನಿ. ನಮ್ಮಪ್ಪಗೆ ಹೇಳಿದೆ, ಯಾಕಪ್ಪ ಬಿಡಪ್ಪ ಅವಳು ಏನು ಮಾಡಿದಾಳೆ, ಸುಮ್ಮನೆ ಹೇಳ್ಯಾರ ಇವರು ಏನೋ ಹೊಟ್ಟೆ ಕಿಚ್ಚಿಗೆ ಜಗಳ ಮಾಡ್ಕೊಂಡಿರೋ ಒಂದು ಸಿಟ್ನಾಗೆ. ಈಗ ಸಿಟ್ನಾಗ ಎಲ್ಲರೂ ಮಾತಾಡ್ತಾರೆ, ಸಿಟ್ನಾಗ ಒಳ್ಳೆ ಮಾತು ಬರಲ್ವಂತೆ, ಬಡ್ತಂದಾಗ ಒಳ್ಳೆ ಊಟ ಸಿಗಲ್ವಂತೆ. ಅದು 100ಕ್ಕೆ 100 ಸತ್ಯ. ಸಿಟ್ನಾಗ ಯಾರೇ ಆಗಲಿ ಒಳ್ಳೆ ಮಾತು ಆಡಲ್ಲ ಸಿಟ್ನಾಗೆ. ಯಾರು ಒಳ್ಳೆ ಮಾತಾಡ್ತಾರೆ? ಈಗ ಜಗಳ ಆಡ್ಬೇಕಾರೆ ಆಗಲಿ, ಸಿಟ್ಟು ಮಾಡ್ಕೊಂಡಾಗಲಿ ಯಾರು ಒಳ್ಳೆ ಮಾತಾಡ್ತಾರೆ? ಯಾರು ಒಳ್ಳೆ ಮಾತು ಆಡಲ್ಲ. ಸಿಟ್ನಾಗ ಒಳ್ಳೆ ಮಾತು ಬರಲ್ಲ, ಬಡ್ತಂದಾಗ ಒಳ್ಳೆ ಊಟ ಸಿಗಲ್ಲ. ಇದು 100ಕ್ಕೆ 100 ಸತ್ಯ. ಸಿಟ್ಟಾಗಿ ಎಲ್ಲರೂ ಮಾತಾಡಿರ್ತಾರೆ, ಜಗಳ ಆಗಿರುತ್ತೆ, ಅವರೊಂದು ಅಂದಿರ್ತಾರೆ, ನಾವೊಂದು ಅಂದಿರ್ತೀವಿ, ಅದಕ್ಕೇನೋ ಒಂದು ಸೈಡಿಗೆ ಏನೋ ಒಂದು ಹೇಳಿರ್ತಾರೆ. ಇದಕ್ಕೆ ನಮ್ಮಪ್ಪ ಮನೆಗೆ ಬಿಡ್ಕೋಬೇಡ, ನೀನು ನಿನ್ನ ಹೆಂಡ್ತಿನ ಕರ್ಕೊಬರ್ಬೇಡ ಅಂತಂದರೆ ನೀನು ಹೇಳ್ಬೇಕು ನಿನ್ನ ಗಂಡಸಾಗಿ. ನೀನು ನಮ್ಮಪ್ಪ ಬೈತೈತೆ ಅಂತ ಹೇಳಿ ಎದರಿಕೆ ಅಂತೀಯಲ್ಲ. ಅಲ್ಲ ನೀನು ನನ್ನ ಹೆಂಡ್ತಿನ ಕರ್ಕೊಂಬಂದೇ ಬರ್ತೀನಿ, ನನಗೇನು ಭಾಗ ಕೊಟ್ಟಿದ್ಯಾ? ಭಾಗ ಕೊಡು, ಮತ್ತೆ ಹಂಗಾದ್ರೆ ನಾನು ಬೇರೆ ಇರ್ತೀನಿ. ಭಾಗ ಕೊಟ್ಟಿಲ್ಲ ಅಂದಮೇಲೆ ಈ ಮನೆಗೆ ಬರೋದು ನನ್ನ ಹೆಂಡ್ತಿನ ಕರ್ಕೊಂಡು. ನಾನು ಅವತ್ತು ಮತ್ತೆ ಯಾಕೆ ಮದುವೆ ಮಾಡ್ಕೊಂಬಂದಿದ್ದೆ? ನನಗೆ ಯಾಕೆ ಮದುವೆ ಮಾಡಿದ್ದೆ ಅಂತ ನೀನು ಕೇಳಬೇಕಾಗಿತ್ತು ನಿಮ್ಮ ಅಪ್ಪನ. ಸುಮ್ಮನಿದ್ರೆ ಅಷ್ಟೇ ಅಡಿಕಾಕಂತಾರೆ ಇವರೆಲ್ಲನ. ಬಾ ಹೋಗೋಣ ಅದೇಲಿ ಕೇಳೋಣ. ನಿನ್ಕಳೆ ಒಳಗೆ ಕಾಲಿಕ್ಬೇಡ ನೀನು. ನಿನ್ಕಳವು ನಿನ್ಕಳ ಯಾಕೆ ಒಳಗೆ ಹೋಗ್ಬೇಡ ಅಂತ ಹೇಳ್ತಾ ಇದೆಯಲ್ಲತ್ತೆ? ಯಾಕೆ ಇಂಥ ಅಲ್ಕ ಕೆಲಸ ಮಾಡಿ ಜೈಲ್ಗೆ ಹೋಗಿ ಬಂದಾಳ ನನ್ನ ಮನೆಯಕ್ಕೆ ಬಿಡ್ಕಾಮಲ್ಲ. ಹೇಳೋಗೈತೆ ನಿಮ್ಮ ಮಾಮ. ಬಿಡ್ಕಂಡು ಕೊಡ್ದು ಅಂತ ಹೇಳಿ ನಿಮ್ಮ ಮಾಮ ಹೇಳೈತಿ. ನಿಮ್ಮ ಮಾಮ ಬರೋವರೆಗೂ ನೀನು ಹೋಗಿ ಕೊಡ್ದು ಅಷ್ಟೇ. ಒಳಗೆ ಹೋಗಿದ್ದಿ ಅಂದ್ರೆ ಸರಿ ಹೋಗಲ್ಲ, ಅಯ್ಯಪ್ಪ ನಮ್ಮನ್ನು ಬೈಯುತ್ತೆ. ಬಿಡ್ಕಂಡು ಕೊಡ್ದು ನೀವು ಅಂತ ಹೇಳಿ ಹೇಳೈತಿ. ಅದಕ್ಕೇನೆ ನಿಮ್ಮ ಮನೆಗೆ ನಿನಗೆ ಜಾಗ ಇಲ್ಲ, ಸುಮ್ಮನೆ ನಿಂತ್ಕೊಂಬತ್ ಕಲಿ, ಒಳಗೆ ಹೋಗ್ಬೇಡ ನೀನು. ನೋಡಿ ಮಾತಾಡು ಖುಷಾ. ನೋಡು ನಿಮ್ಮ ಅಮ್ಮ ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಅಲ್ಲ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇತ್ತಲ್ಲ, ನಿಮ್ಮ ಅಮ್ಮನಿಗೆ ಎಷ್ಟು ಇರಬೇಡ. ಅಲ್ಲ ನೋಡಿ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇದ್ದೆ. ಅಪ್ಪಾಜಿ ಹೇಳೋಗಿರೋದು ಹಂಗೆ. ಹೇಳಲಿಲ್ವೇನೋ ನಿನಗೇನೆ? ಅಪ್ಪಾಜಿ ಹೇಳೋಗಿದ್ರು ತಿರ್ಗಾ ನೀನು ಇಲ್ಲಿಗೆ ಕರ್ಕೊಂಬಂದಿದ್ಯಲ್ಲ, ಇವಳಿಗೆ ಕರ್ಕೊಂಡೋಗಿ ಎಲ್ಲಾನು ಇಕ್ಕೆ. ಇವಳು ಸಮಾಸನೇ ಬೇಡ. ಬೇರೆ ಇರ್ರಿ. ನಮ್ಮ ಮಾಮ ಬಂದಂಗೆ ನಾವು ಮಾತಾಡ್ತೀವಿ. ಇವಾಗ ನಮ್ಮ ಮನೆಗೆ ಕಂತು ಬರೋದಂತೆ ಬರ್ತೀವಿ. ಯಾಕೆ ಮದುವೆ ಮಾಡ್ಕೊಂಬಂದಿದ್ರಿ? ಏನು ನಮಗೆ ನೀನು ಭಾಗ ಕೊಟ್ಟಿದ್ದೀರಾ ಬೇರೆ ಹೋಗಿರೋಕ್ಕೆ? ಏನು ಭಾಗ ಕೊಟ್ಟಿದ್ದೀರಾ? ಭಾಗ ಕೊಡ್ರಿ. ಏನು ಎಲ್ಲಾನ ರಮ್ಮನೆ ಕೊಟ್ಬಿಡ್ತಾಳೆ ಬಿಡು ಅಂತೇಳಿ ನೀವು ಇದು ಮಾಡಿದ್ದೀರಾ. ಎಲ್ಲ ರಮ್ಮನೆ ನೋಡ್ಕೊಂತಾಳೆ. ರಮ್ಮಯ್ಯ ಮಸ್ತಾಗಿ ಆಸ್ತಿ ಮಾಡ್ಯಾಳೆ, ತಗೋ ಮನೆ ತಗೊಂಡಿರ್ಲೇಳು, ಎಲ್ಲ ಇದನ್ನೆಲ್ಲ ದೊಡ್ಡ ಮಗ ದೊಡ್ಡ ಸೊಸಿಗೆ ಮಾಡ್ಕೊಡ್ಬೇಕು ಅಂತ ಇದ್ದೀರೇನೋ ನೀವೆಲ್ಲನ. ಹಂಗೆ ಅಂತಕ ಹಂಗೆ ಅಂದ್ಕಳೆ ನೀನು. ಹಂಗನ ತಿಳ್ಕ. ಒಳ್ಳೆ ರೀತಿ ಯೋಚನೆ ಮಾಡಿದರೆ ಒಳ್ಳೆ ರೀತಿ ತಿಳ್ಕ. ಕೆಟ್ಟಾಗ ಯೋಚನೆ ಮಾಡಿದರೆ ಕೆಟ್ಟಾಗ ತಿಳ್ಕ. ನೀನು ಹೆಂಗೆ ಯೋಚನೆ ಮಾಡ್ತೀಯ ಹಂಗೆ. ಅಷ್ಟೇ. ನಿನ್ನ ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೋ ಆ ರೀತಿ ಬರುತ್ತೆ ಅಷ್ಟೇ ನಿನಗೆ ಬುದ್ಧಿ. ನಾನಂತೂ ಒಳಗೆ ಹೋಗಿದ್ದೆ ತೆಗಿ, ಸೈಡ್ ಬಿಡು. ನಾನು ಹೋಗೋದಯ್ಯ. ಯಾಕೆ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇದೆಯಾ? ಯಾಕತ್ತೆ ಹಂಗೆ ಹೇಳ್ತೀಯ? ನಾನು ಈ ಮನೆ ಸೊಸೆ. ಅವತ್ತು ಯಾಕೆ ಮದುವೆ ಮಾಡ್ಕೊಂಬಂದಿದ್ದೆ ಈ ಮನೆ ಸೊಸೆ ಅಂತ? ನನಗೆ ನೀನು ಮದುವೆ ಮಾಡ್ಕೊ ಬರಬಾರ್ದಾಗಿತ್ತು. ಈ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇದೆಯಲ್ಲ ನೀನು. ನಾನು ಹೋಗಿದ್ದೆ. ಬಾ ಖುಷ, ಹೋಗೋಣ. ಬಾ ರಾಧಾರಶ್ಮಿ ನಾನು ಕರ್ಕೊಂಡು ಹೋಗೊಳಕ್ಕೆ. ಹೋಗ್ಬೇಡವೇ, ಹೋಗ್ಬೇಡ. ನೋಡಿ ಹೇಳಿರ್ತೀನಿ, ಒಳ್ಳೆ ಮಾತನಾಗ ಹೇಳ್ತೀನಿ, ಹೋಗ್ಬೇಡ. ನಿಮ್ಮ ಮಾಮ ಬರೋವರೆಗೂ ಹೋಗ್ಬೇಡ. ನಿಮ್ಮ ಮಾಮ ಅದು ಏನು ಹೇಳುತ್ತೆ, ನಿಮ್ಮ ಮಾಮ ಹೋಗು ಅಂದ್ರೆ ಹೋಗು ಅಷ್ಟೇ. ನನಗೆ ಹೇಳೋಗೈತೆ ನೀನು ಬಿಡ್ಕಂಗೆ ಕೊಡ್ದು ನಾನು ಬರೋವರೆಗೂ ಅಂತ ಹೇಳೈತೆ. ನಾನು ನಿಮ್ಮ ಮಾಮ ಫೋನ್ ಮಾಡಿದ್ದೀನಿ, ಗೊತ್ತೈತಿ. ಇವಾಗ ನಿಮ್ಮ ಮಾಮ ಬರೋವರೆಗೂ ನೀನು ಒಳಗೆ ಹೋಗ್ಕೊಡ್ದು ನೀನು ಹೋಗ್ಕೊಡ್ದು ಮನೆ ಒಳಗೆ ನೀನು ಹೋಗ್ಕೊಡ್ದು. ಯಾಕೆ ಹೋಗೋದು? ಹೋಗ್ಬೇಡ. ಹಿಂಗೆ ಅಲ್ಕ ಕೆಲಸ ಮಾಡ್ಕೊಂಡು ಜೈಲ್ಗೆ ಹೋಗಿ ಬಂದಾಳೆ ನಮ್ಮ ಮನೆಯಕ್ಕೆ ಬಿಡಿಸ್ಕೊಂಬಲ್ಲ ನಾವು. ಇವತ್ತು ನಮಗೆ ದರಿದ್ರ ಸುತ್ಕೊಂಬತ್ತೆ. ಈಗಿನ್ನೇನು ಒಳ್ಳೇದಾಗೈತಿ ಅಮ್ಮನಿಗೆ. ಎಲ್ಲ ಮನೆಯಾಗ ದರಿದ್ರ ಸುತ್ಕೊಂಡು ಅದಕ್ಕೆ ಮತ್ತೆ ಮನೆ ಕಟ್ಟ ಯೋಗ್ಯತೆ ಇಲ್ಲ, ಮನೆ ಕಟ್ಟ ಯೋಗ ಇಲ್ಲ ಅಂತ ಹೇಳೋದು. ನಂಗೆ ಮಾತಾಡ್ತೀಯ ಏನೇ? ಮನೆ ಒಳಗೆ ಹೋಗ್ಬೇಡ ಅಂತ ಹೇಳೋದು. ನಿಮ್ಮ ಮಾಮ ಬರೋವರೆಗೂ ಮನೆ ಒಳಗೆ ಹೋಗ್ಕೊಡ್ದು. ನಿಮ್ಮ ಮಾಮ ಏನಾನು ಒಪ್ಪಿದ್ರೆ ಹೋಗು, ನಾನು ಬೇಡ ಅಂಬಲ್ಲ. ನಮ್ಗೆ ಹೇಳೋದೈತೆ ಅಯ್ಯಪ್ಪ. ಏನಾನ ನಾವು ಬಿಡಿಸ್ಕೊಂಡ್ರೆ ನಮಗೆ ಬೈತಿರುತ್ತೆ ಬಂದು. ಏನು ಮನೆ ಕಟ್ಟ ಯೋಗ್ಯತೆ ಇಲ್ಲ, ಯೋಗ ಇಲ್ಲ ಅಂತ ಹೇಳ್ತಾ ಇದೆಯಾ? ನಿಮ್ಮ ಅಮ್ಮ ನಂಗೆ ನಮ್ಗೇನು ಯಾವುದೇನು ಬಿಟ್ಟಿದ್ದು ದುಡ್ಡು ಸಿಕ್ಕಿಲ್ಲ ಕಣೆ. ನಾವು ಕಷ್ಟಪಡ್ತಾ ಇದ್ದೀವಿ, ಕಷ್ಟಪಟ್ಟು ಮಾಡ್ತಾ ಇದ್ದೀವಿ, ದುಡ್ದು ಮಾಡ್ತಾ ಇದೀವಿ ನಾವು. ನಮ್ಗೆ ಯಾವುದೂ ಬಿಟ್ಟಿದ್ದು ಸಿಕ್ಕಿಲ್ಲ. ಬಿಟ್ಟಿದ್ದು ಸಿಕ್ಕಿದ್ರೆ ಮೆರೆದಾಡ್ಬೋದಾಗಿತ್ತು. ಬಿಟ್ಟಿದ್ದು ದುಡ್ಡು ಸಿಕ್ಕಿಲ್ಲ ಕಣೆ ನಮಗೆ. ಸಾಕು, ನಮ್ಗೆ ಇದೇ ಮನೆನೇ ಸಾಕು. ನಮ್ಗೆ ಈ ಮನೆಗೆ ಆಗಿ ಬಂದೈತೆ, ಒಳ್ಳೇದಾಗೈತೆ. ಈ ಮನೆಗೆ ಎಲ್ಲಿ ಎಷ್ಟು ದಿನ ಇರಬೇಕು ಅಷ್ಟು ದಿನ ಇರ್ತೀವಿ. ನಿಮ್ಮ ಮಾಮನ ಕೇಳ್ಕೆ ನನ್ನೇನು ಕೇಳ್ಕೆ ಭಾಗ ಕೊಡು ಅಂತ. ಅಮ್ಮ ಒಯ್ಬೇಡ ಕಣಮ್ಮ, ಅವಳು ನೋಯ್ದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳು? ಮತ್ತು ಈ ಮನೆಗೆ ಬರಬೇಡ ಅಂತಂದರೆ ಆ ಪುಣ್ಯಂಗಾದ್ರೆ ಒಂದು ನ್ಯಾಯ, ಇವಳಿಗಾದ್ರೆ ಒಂದು ನ್ಯಾಯನಾ? ಅವಳ ಬಗ್ಗೆ ಮಾತಾಡಬೇಡ ಕಣ ನೀನು. ಅವಳು ಯಾಕೋ ಹೇಳ್ಕೊಂತೀಯ? ಅವಳಾಯ್ತು, ಅವಳ ಕೆಲಸ ಆಯಿತು, ಮನೆ ಕೆಲಸ ಆಯಿತು, ಅತ್ತೆ ಮಾಮ ಅಜ್ಜಿ ತಾತ ಅಂತೇಳಿ ಎಲ್ಲರನ್ನೂ ನೋಡ್ಕೊಂಡು ಇವತ್ತು ಮನೆಯಾಗ ಒಂದು ಕೆಲಸ ಬಿಡ್ದಂಗೆ ಮಾಡ್ಕೊಂಡಿದ್ದಾಳೆ. ನಿನ್ನ ಹೆಂಡತಿ ಮಾಡಿದ್ದಾಳೇನೋ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಮನೆಯವಳದ್ದು ಒಂದು ಬದುಕು ಮಾಡಿಲ್ಲ, ಏನಿಲ್ಲ. ನಿನ್ನ ಹೆಂಡತಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತೇನೋ ನನಗೆ ಗೊತ್ತೇನೋ ನಿನಗೆ? ಸುಮ್ಮನೆ ಮಾತಾಡಬೇಡ ಖುಷಾ ನೀನು. ಹೇಳಿರ್ತೀನಿ ನಾನು, ಇವತ್ತು ಹೆಣ್ಮಗಳು ಮಾತಾಡಬಾರ್ದು, ಆದರೂ ಮಾತಾಡೋಂಥ ಸಂದರ್ಭ ಬಂದಾಗ ಮಾತಾಡಲೇಬೇಕು ನಾನು. ಇವನು ಹೆಂಡ್ತಿ ಮಾತು ಕೇಳ್ತಾನೆ. ಹೋಗೋ. ನಿನ್ಗೇನವ್ರೇನು 3 ಕಾಸಿನ ಬೆಲೆ ಕೊಡಲ್ಲ. ಹೋಗು. ನೆಂಟ್ರ ಮನೆಯಾಗಿರು. ಅಲ್ಲ ಅವಳು ಮಾತು ಕೇಳ್ತಾನೆ. ನಾವು ಆರೇ ಬೇಡ ಅಂತ ಸುಮ್ಮನಾಗಿದ್ವಿ. ಇವನು ಮದುವೆ ಆಗ್ತೀನಿ, ನಾನು ಆ ಹುಡುಗಿನೇ ಆಗ್ತೀನಿ ಅಂತ ಕುಕ್ಕರ್ಸ್ಕೊಂಡಿದ್ಕೆ ಮಾಡಿದ್ ಕಣಮ್ಮ. ಎತ್ಲಾಗೆದ್ದು ಮದುವೆ ಮಾಡ್ಕೊಂಡ್ವ ಏನೋ? ನೆಮ್ಮದಾಗಿತ್ತ ನಮ್ಮ ಮನೆ, ನೆಮ್ಮದಾಗಿದ್ವಿ. ಗಲಾಟೆಗೆ ಅದ್ಲ ಯಾವತ್ತು ಇಲ್ದಂಗಿದ್ವಿ. ಅವಾಗ ಇವ್ರಮ್ಮ ಬಂದೋಟು ಅವಾಗ ನಮ್ಮನೆ ಹಾಳು ಮಾಡಿದ್ಲು. ಇವಾಗ ಇವಳು ಬಂದೋಟು ನಮ್ಮನೆ ಹಾಳು ಮಾಡ್ತಾಳೆ. ಅವಾಗ ಅರ್ಧ ಇವ್ರಮ್ಮನಿಂದ ಹಾಳಾಗುತ್ತೆ, ಇವಳಿಂದ ಅರ್ಧ ಹಾಳಾಗುತ್ತೆ. ಅದಕ್ಕೆ ಇವಳಿದ್ದವಾಗ ಬೇಡ
ಆನೆ ನೋಡ್ಕೊಳೈದು ನೀವು ರಮ್ಮಣ್ಣ ಅಂತೇಳಿ ನಾನು ಅದಕ್ಕೆ ಮತ್ತು ಮಾತಾಡ್ಸಕ್ಕೆ ಸರ್ ಬರ್ತಿರ್ಲಿಲ್ಲ ನನಗೆ ಇಷ್ಟನೇ ಇರಲಿಲ್ಲ ಈ ಮದುವೆ ಮಾಡ್ಕೊಂಬಂದು ನಾನು ಬೇಡ ಅಂತ ಅದಕ್ಕೆ ಬಡ್ಕೊಂಡಿದ್ದು ನೀವೇ ಕೇಳಲಿಲ್ಲ ಅಣ್ಣ ಇನ್ನು ನೀನು ಬಿಡತ್ತ ಅವ್ನು ಒಪ್ಪಿಯವನೇ ಅಂತ ಇದು ಮಾಡಿರಿ. ನಾನು ಇಷ್ಟಪಟ್ಟು ಕಣಮ್ಮ ಶಿವ ನಿನ್ನ ಮದುವೆ ಆಗಿದ್ದು ನನಗೆ ಅವಳ ಮೇಲೆ ತುಂಬ ಆಸೆ ಇತ್ತು, ಅವಳು ನೋಡಿದ್ರು ತುಂಬ ಇಷ್ಟ ಇತ್ತು, ಅದಕ್ಕೆ ಮದುವೆ ಆದೆ ಚಿಕ್ಕಪ್ಪ. ನೀವೇನು ಹಿಂಗೆ ಮಾತಾಡ್ತಾ ಇದ್ದೀರಾ? ನಾವು ಇವತ್ತು ನಮ್ಮ ಮನೆ ಮರ್ಯಾದೆ ತೆಗಿತಾ ಇದ್ದಾಳೆ ಅವಳು. ಮಾಡಿರೋ ಕೆಲಸ ಎಂಥದ್ದು ಅಂತ ಇವತ್ತು ನೋಡು. ಈಗ ನಮ್ಮ ಮನೆಗೆ 1000 ನಡೆದಿರಲಿ, ಇನ್ಮೇಲೆ ನಾವು ಗೌರವಾಗಿರೋಣ, ನಮ್ಮ ಮನೆ ಇನ್ಮೇಲೆ ಮರ್ಯಾದೆಗಿರಲಿ, ನಮ್ಮ ಮನೆಯಾಗ ಇನ್ಮೇಲಿಂದ ಯಾರು ಜಗಳ ಆಡೋದು ಬೇಡ ಅಂತ ಹೇಳಿ ಒಳ್ಳೆ ಮಾತಲ್ಲಿ ಎಲ್ಲರೂ ನಾವು ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ಚೆನ್ನಾಗಿದ್ವಿ. ಇವತ್ತು ನಿನ್ನ ಹೇಳ್ತಿಂದ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಇವ್ರೇನೇನು ದೊಡ್ಡ ಸಾಚ ಅಮ್ಮಗೆ ಹೇಳಕ್ ಬಂದವ್ರೆ. ನನಗೂ ಎಲ್ಲ ಗೊತ್ತೈತೆ ನಿಮ್ಮ ಬಂಡವಾಳ. ನನ್ನ ಮಗನ ಬಗ್ಗೆ ಮಾತಾಡ್ಬಿಟ್ಟಿದಿ ಅಂದ್ರೆ ನೋಡು ಹೊಲ್ಕಾಲ ಹೊಡಿ ಕಾಪಾಡ್ಕೊಯ್ದು ಬಿಡ್ತೀನಿ. 1000 ನಡೆದಿರ್ಲಿ ನೀನು ನೆಟ್ಗಿರೇ ಫಸ್ಟು. ನಮ್ಮ ಮನೆಯ 1000 ನಡೆದಿರ್ಲಿ ನೀನು ನೆಟ್ಗಿರು ಫಸ್ಟು ನೋಡು. ಅವತಾರ ಆಡ್ಬೇಡ, ಅವತಾರ ಗೇಡಿ ನೀನು ಒಳಕ್ಕೆ ಹೋಗಿ ಕುಡ್ದು ನಮ್ಮ ಅಪ್ಪ ಬರೋವರೆಗೂ. ನಮ್ಮ ಅಪ್ಪ ಹಿಂಗೆ ಕೇಳ್ತೀಯಾ? ಕೇಳ್ಕೆ ಭಾಗ ಕೊಡು ಅಂತ ಅಷ್ಟೇ. ಕೇಳ್ಕೊಂಡು ನೀನು ಹೋಗತ್ ಕಲಿ. ನಮ್ಮ ಅಪ್ಪ ಬಂದ ಮಾತಾಡೋ ನೀನು, ನಮ್ಮ ಅಮ್ಮ ಇಂತಾಗೆಲ್ಲ ಕೇಳಬೇಡ. ನಮ್ಮ ಅಪ್ಪ ಬಂದ ಮಾತಾಡೋ, ನಮ್ಮ ಅಪ್ಪ ಏನು ಭಾಗ ಕೊಡು, ನೀನು ಭಾಗ ಬೇಕಾ ಭಾಗ ಇಸ್ಕೊಂಡು ಹೋಗು ಅಷ್ಟೇ. ಅಪ್ಪ ಬಂದಾಗ ಏನು ಹೇಳುತ್ತೆ ಕೊಟ್ಟರೆ ತಾಂಡು ಹೋಗು, ಯಾರು ಬೇಡ ಅಂಬಲ್ಲ. ಅದೇ ಮತ್ತೆ ನಮಗೆ ಭಾಗ ಕೊಟ್ಲೇಳು ನಾನು ನನ್ನ ಹೆಂಡ್ತಿ ಎಲ್ಲನ ತಿರ್ತೀವಿ, ಏನು ಮಾಡೋಣ. ನೀವು ಹಿಂಗೆ ಮಾಡ್ತಾ ಇರ ಒಬ್ರಿಗೊಂದು ಮಾಡ್ತೀರಾ ಅಂದಮೇಲೆ ಅಲ್ಲ ನನ್ನ ಕಣ್ಣೆದ್ರಿಗೇನೆ ಅವಳಿಗೆ ಒಂಥರ ಮರ್ಯಾದೆ, ಪುಣ್ಯನ್ಗೆ ಇವಳಿಗೆ ಒಂಥರ ಮರ್ಯಾದೆ, ನನಗೆಲ್ಲ ನಾನು ನೋಡ್ಕೊಂಡಿದ್ದೀನಿ. ಹಿಂಗೆ ಭೇದ ಭಾವ ಮಾಡ್ತೀರಾ ಮನೆಯಾಗಿದ್ದ ಮೇಲೆ ಅಂತ ಅಂದಮೇಲೆ ಈ ಮನೆಯಾಗ ನಾವು ಯಾಕಿರಬೇಕು? ನಾವು ಎಲ್ಲನ ಹೋಗಿ ನಾನು ನನ್ನ ಹೆಂಡ್ತಿ ಇರ್ತೀವಿ, ಭಾಗ ಕೊಡ್ಲೇಳು ಅಷ್ಟೇ. ಫೋನ್ ಮಾಡ ಮರುತ್ತು, ನಿಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳ್ತೀನಿ ಬರಲಿ ಬೇಗ ಬಾರಪ್ಪ, ಹಿಂಗೆ ಅವ್ರು ಭಾಗ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮನೆ ಒಳಕ್ಕೆ ಹೋಗಕ್ಕೆ ಹೋಗ್ತಾಳ ಅವಳು, ಅದಕ್ಕೆ ನಾನು ಮನೆ ಒಳಗೆ ಬಿಡಿಸ್ಕೊಂಡಿಲ್ಲ ಬಾರಪ್ಪ ಅಂತೇಳಿ ಫೋನ್ ಮಾಡಿ ಹೇಳ್ತೀನಿ. ಮಾಡ್ಲೇಳು ಕರ್ಸು. ನಮ್ಮ ಮಾಮನ್ ಕೇಳ್ತೀನಿ, ನಮಗೆ ಭಾಗ ಕೊಡು ನಾವು ಹೋಗ್ತೀವಿ ಅಂತೇಳಿ ನಮ್ಮ ಮಾಮನ್ ಕೇಳ್ತೀವಿ. ಕರ್ಸು ನಮ್ಮ ಮಾಮನ್ನ. ತಾಯಂತೆ ಮಗಳು ನೂಲ್ನಂತೆ ಸೀರೆ ಅಂತೇಳಿ ಗಾಂಧಿನೇ ಐತೆ. ನಾನು ಅದಕ್ಕೆ ನೋಡಿದ್ದೀವ್ರ ಮ್ಯಾಗಳಿರೋದು ನನಗೆ ದ್ವೇಷ ಇನ್ನೂ ಹೋಗಿಲ್ಲ. ಹೋಗಿಲ್ಲ ಇನ್ನೂ. ನನಗೆಷ್ಟು ಮಾಡಿದ್ದೀರ ಅಮ್ಮಯ್ಯ, ನಾನು ಇನ್ನೂ ನೆನೆಸ್ಕೊಬಿಟ್ರೆ ನನಗೆ ಮೈಯೆಲ್ಲ ಬೆಂಕಿ ಆದಂಗೆ ಆಗುತ್ತೆ. ಮಾಡಿರೋದು ಮಾತ್ರ ಹೇಳಲ್ಲ, ನಮ್ಮ ಅಮ್ಮ ಮಾಡಿರೋದು ಮಾತ್ರ ಹೇಳ್ತೀರಾ ನೀವು. ನೀವು ಎಲ್ಲ ಒಟ್ಟುರುಕ್ರು ಅಂಬೋದು ಗೊತ್ತೇಳು. ನಮ್ಮ ಅಮ್ಮ ಅದಕ್ಕೆ ಹೇಳೋದು, ಜಯಮ್ಮನ ಮಕ್ಕಳು ಒಟ್ಟುರುಕರು, ಇಬ್ಬರು ಒಳ್ಳೆಯರಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ಹೇಳೋದು. ಜಯಮ್ಮನ ಮಕ್ಕಳು ಇಬ್ಬರು ಸರಿ ಇಲ್ಲ, ಇಬ್ಬರು ಒಟ್ಟುರುಕ್ರು. ನಾವು ಅಷ್ಟೇ ಚೆನ್ನಾಗಿರ್ಬೇಕು, ಯಾರೋ ಚೆನ್ನಾಗಿರಬಾರ್ದು, ನಾವು ಚೆನ್ನಾಗಿರಬೇಕು, ನಾವೇ ದೊಡ್ಡದು ಅಂತ ಹೇಳಿ. ನಮ್ಮಮ್ಮ ಒಂದಿಟ್ಟು ಚೆನ್ನಾಗೈತಲ್ಲ ಎಲ್ಲನ, ಅದಕ್ಕೆ ನಿಮಗೆ ಒಟ್ಟುರಿ ಬಂದೈತಿ. ನನಗೆ ಆಲೆಗೆ ಗೊತ್ತು ಜಯಮ್ಮನ ಮಕ್ಕಳು ಇಬ್ಬರು ಒಟ್ಟುರುಕ್ರು ಅಂತ. ಸರಿಯ ಮಾತಾಡತ್ತಾರೆ, ಏನೇನು ಮಾತಾಡ್ತೀಯ ನೀನು? ಇವೆಲ್ಲ ನೀನು ಮಾತಾಡೋ ಅಧಿಕಾರ ಇಲ್ಲ. ನಿಮ್ಮ ಮಾಮ ಬಂದ ಮಾತಾಡೋ ಇವೆಲ್ಲ ನೀನು, ನಿಮ್ಮ ಮಾಮ ಬಂದ್ಮೇಲೆ ಮಾತಾಡು. ನೋಡು ನನ್ನ ಬಗ್ಗೆ ಅಂತವೆಲ್ಲ ಮಾತಾಡ್ಬಿಡ್ತೀವಿ ಅಂದರೆ ಸರಿಯ ಮಾತಾಡೋದು ಕಲಿ. ಏನು ಮಾತಾಡ್ತಾ ಇದೀಯ? ನೋಡಿ ಹೆಂಗೆ ಮಾತಾಡ್ತಾಳೆ ಇಂಥವಳು ಮನೆಗೆ ಇಕ್ಕಬಾರ್ದು. ನಮ್ಮ ಹುಡುಗ ಬರಲಿ, ನಮ್ಮ ವರ್ಷ ಬರಲಿ, ನಮ್ಮ ವರ್ಷಂತ ಮಾತಾಡಿ. ನಮ್ಮ ವರ್ಷಂತ ಮಾತಾಡು ನೀನು. ಬರ್ಲಿ ಅಜ್ಜಿ, ಇವಾಗ ಎಲ್ಲರೂ ಬೈತಾ ಇದ್ದಿರ್ತಾನೆ, ಅವ್ಳಿಗೇನು ಮಾಡಿರಮ್ಮ ಒದಿಬೇಡ ಸುಮ್ಮನಿರು, ಅಪ್ಪ ಬರಲಿ ನಾವು ಭಾಗ ಕೇಳ್ತೀವಿ, ನಾವು ಭಾಗ ಕೊಟ್ಟರೆ ನಾನು ನನ್ನ ಹೆಂಡ್ತಿ ಎಲ್ಲ ನೆಮ್ಮದಿಯಾಗಿರ್ತೀವಿ, ಸುಮ್ಮನೆ ಇದ್ಬಿಡು. ನಾನು ನನ್ನ ಹೆಂಡ್ತಿ ಎಲ್ಲ ಒಂದು ಕಡೆ ಕತ್ತ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ. ಸುಮ್ಮನೆ ಯಾಕೆ ಗಲಾಟೆ ಬೇಡ, ಗದ್ದಲ ಬೇಡ ಮನೆಯಾಗೆ. ನೀವು ಒಂಬದು ಬೇಡ, ಒಬ್ರಿಗೊಂದು ಮಾಡೋದು ಬೇಡ, ಏನು ಬೇಡ. ನಿಮ್ಗೆ ಅವರೇ ಬೇಕಾದ ದೊಡ್ಡ ಮಗದ ಸೊಸೆ ಅವ್ರ ತಾಗೇರಿ. ನಮ್ಗೆ ಎಲ್ಲರೂ ಬೇಕಣ, ಎಲ್ಲರೂ ಬೇಕು ಅಂತಲೇ ನಾವೆಲ್ಲ ಜೊತೆ ಇಕ್ಕೊಂಡು ಎಲ್ಲ ಈ ಸಂಸ್ಥೆ ಹಿಂಗೆ ಜೊತೆ ಇರೋದು ನಾವು. ನಮ್ಗೆ ಇಬ್ರು ಮಕ್ಳು ಚೆನ್ನಾಗಿರ್ಬೇಕು, ಇಬ್ರು ಸೊಸೆ ಚೆನ್ನಾಗಿರ್ಬೇಕು ಅಂಬಲೇ ಇರೋದು. ಇವಳು ನೋಡಿ ಹಿಂಗೆ ಮಾಡ್ತಾಳೆ ಮನೆಯಾಗೆ. ಹೇಳ್ದ ಈಗ ನಮ್ಮ ಪುಣ್ಯ ಬದುಕು ಮಾಡ್ಕೊಂಡು ನಂಗೆ ಇಬ್ರು ಅನುಸರಿಸ್ಕೊಂಡು ಮಾಡ್ಕೊಂಡಿರ್ಲಲ್ಲ, ಯೋಸ ವರ್ಷ ಆದ್ರೂ ಅಣ್ಣ ತಮ್ಮಗಳು ಜೊತೆಗಿರ್ಬೋದು. ಈಗಳಪ್ಪ ಅಣ್ಣ ತಮ್ಮಗಳು ಇವಾಗ ಮದುವೆ ಆಗ್ತಿದಂಗೆ ಬೇರೆ ಹೋಗ್ತಾರೆ, ಯಾರು ಸೆನಕ್ಕಿಲ್ಲ ಅಂತಾರೆ. ನೋಡಿ ನಾವು ಸೆನಕ್ಕಿ ತೋರಿಸ್ಬೇಕು, ಜೊತೆಗೆ ಇರ್ತೀವಿ. ನೋಡಿ ಇವ್ರದಂತ ಕುಟುಂಬ ಎಲ್ಲೂ ನೋಡಲಿಲ್ಲ ಅನ್ಕೋಬೇಕು. ಜೊತೆಗೆ ಇದಾರಪ್ಪ ಹೆಂಗೆ ಇದಾರೆಲ್ಲನ ಅಂತ ಅನ್ಕೋಬೇಕು, ಹಂಗಿರ್ಬೇಕು. ಹಂಗಿದ್ರೆ ಎಷ್ಟು ಸಂತೋಷ ಆಗುತ್ತೆ ಇವತ್ತು. ನೀವು ಇಂಥ ಮಾಡಿದ್ರೆ ಯಾರು ಇದು ಮಾಡಲ್ಲ ಕಣು. ಗೊತ್ತೈತೆ ನೀವು ಅಪ್ಪ ಬಂದ ಮಾತಾಡ್ರಿ, ಇವಳು ಹೆಂಗೆ ಮಾತಾಡ್ತಾಳೆ ನೋಡು. ಇವಳು ಎಂತಾನ ಒಂದು ಮನೆಯವಳು ಬದುಕು ಮಾಡ್ಯವಳೆ, ಎಂದಾನ ನಮ್ಮ ಅತ್ತೆ ಮಾಮ ಅಂತ ಒಂದು ಬಟ್ಟೆ ಒಗ್ದವಳೆ, ಏನಿಲ್ಲ. ಎಷ್ಟಿದ್ರು ಮಾಡ್ತಾಳೆ ಹಂಗೆ. ಮನೆಯೊಳಕ್ಕೆ ಹೋದ್ಲು, ಅದಕ್ಕೆ ನೀನು ಹೋಗ್ಬೇಡಮ್ಮ, ನಿಮ್ಮ ಮಾಮ ಬರೋವರೆಗೂ ಬೇರೆ ಕೊಡ್ರಿ ಅಂತ ಇಬ್ಬರು ಬಂದವ್ರು ಗಂಡ ಹೆಂಡ್ತಿ. ಇಲ್ಲಾಂದ್ರೆ ಇರ್ತೀವಿ ಮನೆಯಾಗೆ ಅಂತ ಅದಕ್ಕೆ ಕೊಡು, ನೀವು ಈ ಮನೆಯಾಗೆ ಹೋಗಿ ಕೊಡ್ದು, ಈ ಮನೆಯಾಗ ಇಲ್ಲ ಜಾಗ ಅಂತ ಹೇಳಿವಿ. ಅದಕ್ಕೇನೆ ನಾವು ಭಾಗ ಕೊಡ್ರಿ ನಮಗೆ, ನಾವೆಲ್ಲ ತಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಮನೆ ಬರಲಿ, ಗೊತ್ತಾಯ್ತು. ಈಗ ಬಂದಮೇಲೆ ಏನು ಹೇಳುತ್ತೆ ನೋಡ್ತಾ ಇರಿ. ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.